ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವೈಎಂ ಮಹಾಪೋಜರಾತ್ಮೇರೆ. ಇಲ್ಲೊಂದಿಷ್ಟು ಯತ್ನಾಳ ಬಸವನಗೌಡ ಪಾಟೀಲ್ ಯತ್ನಾಳ ಮಾತುಗಳು ಕೇಳಲು ಸರ್, ಪ್ರಮುಖವಾಗಿ ಸದನದಲ್ಲಿ ನಿಮ್ಮ ಒಗ್ಗಟ್ಟಿನ ಹೋರಾಟ ನಡೆಯುತ್ತೆ ಸರ್. ಯಾಕಂದ್ರೆ ಜ್ವಲಂತ ಸಮಸ್ಯೆಗಳಿದಾವೆ. ಈಗ ನೋಡ್ಲಕತ್ತಿರಲ್ಲ, ಇವತ್ತೇನಾರ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. KPSC ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSCಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು KPSC ಮೆಂಬರ್ಸ್ ಅದಾರೆ, ಚೇರ್ಮನ್ ಇದ್ದಾರೆ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದಾರೆ. ಅಂದರೆ ಇಟ್ಟು 18 ಮಂದಿ ಏನು ಕತ್ತಿ ಕಾಯ್ಲಾಕತ್ತಾರ, ಕನ್ನಡ ಬರಲಿಲ್ಲ ಅಂತ ಹೇಳಿದ್ರಲ್ಲ. ಏನು ಅನ್ನಿಸ್ತಾ ನಿಮಗೆ? ಬದಲಾಗಿದ್ದಾರ, ತಮ್ಮ ವಿರೋಧ ನಿಲ್ಲಿಸಿದಾರ, KPSC ಬದಲಾಗಿ ಮತ್ತೊಂದರ ಬದಲಾಗಿ ಏನೋ ಮಾತಾಡ್ತಾ ಇದ್ದಾರೆ. ಮಾತಾಡಿ ಅಡ್ಡಿಲ್ಲ. ಅದರಲ್ಲೂ KS ಬದಲಾಗಿ ಹೆಣ್ಮಕ್ಳು ಕೊಟ್ಟು KS ಮಾಡಿಸ್ತಾರಂತ ಅನ್ನುವಂಥವು ಇನ್ನೂ ಅನೇಕನೇನು ಮಾತಾಡಿದ್ದಾರೆ. ಅನುಭವ ನೋಡಿದ್ದು ತಮ್ಮ ಮಾತು ಹೇಳಿದ್ದಾರೆ. ಭಾಳ ಸಂತೋಷ. ಒಬ್ಬ ನಾಯಕರು ಇರಬೇಕಂತ ಧ್ವನಿ ಅವರಲ್ಲಿ ಇಲ್ಲ ಅಂತಲ್ಲ, ಆದರೆ ನಾನು ಕೇಳೋ